ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ, ಆದರೆ ಆರ್ ಬ್ಯಾಡ್ ಲಕ್ ನಮ್ಮ ಕಾರು ಇಲ್ಲಿ ರಿಪೇರಿಯಾಗಿ ನಿಂತಿದ್ದು. ಈ ಥರ ಎಲ್ಲ ಹಿಂಗೆ ಇಡ್ತಾರೆ. ಅಕ್ಷಯ್ ಬಾ ಬೆಳಗ್ ಬೆಳಕಲ್ ಜಿಜ್ಜಿ ಬೆಳಗ್. ಏನು ಮಣ್ಣು ಏನು ಹೇಳು? awesome feeling ever. ಪಾಸ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ನಾವು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದರಿಂದ ಅಲ್ಲಿರೋ ಫೇಮಸ್ ದೇವಸ್ಥಾನಗಳನ್ನ ನೋಡ್ಕೊಂಬರೋಣ ಅಂತ ನಾವೆಲ್ಲ ಹೊರಟ್ವಿ, ನಾವು ಮತ್ತು ನನ್ನ ಕಸಿನ್ಸ್ ಎಲ್ಲ. ನಾವು ಪ್ರತಿ ಸರಿ ನಮ್ಮ ಅಜ್ಜಿ ಊರಿಗೆ ಹೋದಾಗ ಇದೊಂದು ಪದ್ಧತಿ ಅಂತಲೇ ಹೇಳ್ಬೋದು. ನಾವು ಯಾವ್ದು ಮಿಸ್ ಮಾಡಿದ್ರು ದೇವಸ್ಥಾನಗಳಿಗೆ ಹೋಗೋದು ಮಿಸ್ ಮಾಡೋದಿಲ್ಲ ಎಲ್ಲರೂ. ಇವಾಗ ನೀವಿಲ್ಲಿ ಏನು ನೋಡ್ತಾ ಇದ್ದಾರೋ ಇದು ಅರ್ಕೆರೆ, ಒಂದು ಹಳ್ಳಿ, ಒಂದು ಗ್ರಾಮ. ಆ ಗ್ರಾಮದಲ್ಲಿರೋ ಅಮ್ಮನ ವನ ಅಂತ. ಇದು ದೊಡ್ಡಮ್ಮ ಅಂತಲೇ ಪ್ರಸಿದ್ಧಿಯಾಗಿರೋ ಒಂದು ಕ್ಷೇತ್ರ. ಕ್ಯೂಟ್ ಆಗಿದೆ ಅಲ್ಲ ಇದು. ಮನೆಗೆ ಎತ್ಕೊಂಡು ಹೋಗೋಣ. ಅಮ್ಮ ಬಿಡಮ್ಮ ಹೋಗ್ಲಿ. ಬರ್ರೆ ಎಲ್ಲರೂ ಒಂದೊಂದು ಹೂವು ಹಾಕಿ ಎಲ್ಲರೂ ಅಷ್ಟು ಇದ್ರಾಗ ಒಂದೊಂದು ಹೂವು ಇದರಲ್ಲಿ ಇದು ನೋಡಿ. ಅಲ್ಲೇ ಸಾಕು. Oh my god, sure. ಅಲ್ಲ
ಇದೆಲ್ಲೇ ಉಬ್ಬತ್ತಿ ತಗೊಂಡು ಹೋಗ್ಲ ನೀವು ನೋಡ್ಬೋದು ಇಲ್ಲಿ ಇದು ಅಮ್ಮನ ಗುಡಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಅಮ್ಮನ ದೇವರಿದೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಈ ಥರ ಅಲ್ಲ ಆ ಥರ ನೋಡ್ಬೋದು, ಈ ಥರ ಎಲ್ಲ ಹಿಂಗೆ ಇಡ್ತಾರೆ. ಒಳ್ಳೆ ಸೊ ನೋಡ್ಬೋದು ಇಲ್ಲಿ ಎಲ್ಲ ಎನ್ವಿರಾನ್ಮೆಂಟೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಮ್ಮ ಇದ್ರ ದೇವ್ರ ಹೆಸರು ಏನಮ್ಮ? ಈ ದೇವ್ರ ಹೆಸರು ಅರ್ಕೆರೆ ಅರೆಕಲ್ಲವ್ವ ಅಂತ. 7 ಊರಿಗೆ ಸೇರಿದೆಯಂತೆ. ತುಂಬ ಅಂದರೆ ತುಂಬ ಪವರ್ಫುಲ್ಲು. ನೋಡ್ಬೋದು ಇಲ್ಲಿ ಅರ್ಕೆರೆ ಅರೆಕಲ್ಲವ್ವ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡುವ. ಅಕ್ಷಯ್ ಬಾ ಬೆಳಕು ಬೆಳಕಲ್ಲ ಜಿಜ್ಜಿ ಬೆಳಕು. ಹಾಂ ಅತ್ತ ಹೋಗು ಬಾ ಇಲ್ಲಿ ಬಾ. ಹಾಂ ಹಂಗೆ ಜನ. ಹಾಂ ಹಾಂ ಕೈ ಮುಗಿದು ಅಡ್ಡು ಬೀಳು ಹಂಗೆ ಜನ. ಸುಮ್ಮನೆ ನಿನಗೆ ಗೊತ್ತಾಗ ಬೇಡ. ಸೊ ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ದೇವರಿದೆ. ಈಗ ನೀವು ಈಗೇನು ದೇವ್ರು ನೋಡ್ತಿದ್ದೀರೋ ಇದು ಒಡ್ಮೂಡಿರೋದು ಅಂತ ಹೇಳ್ತಾರೆ. ಸೊ ಈ ಜಾಗ ಎಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದಾರೆ. ಇದು ಸುತ್ತ ಇರೋ ಪರಿಸರ. ಈ ಪರಿಸರದ ಮಧ್ಯ ಇರೋ ಈ ದೇವಸ್ಥಾನ, ಪರಿಸರ ನೋಡೋಕ್ಕೆ 2 ಕಣ್ಣು ಸಾಲದು. ಮನೆಗೆ ಹೋಗಿ ಕುತ್ಕೊಂಡು ಆಮೇಲೆ ಇದಾದಮೇಲೆ ನಮ್ಮ ಪಯಣ ಇನ್ನೊಂದು ದೇವಸ್ಥಾನದ ಕಡೆಗೆ ಇತ್ತು. ಈವನ್ ಅದು ಕೂಡ ಅಮ್ಮನ ದೇವಸ್ಥಾನ ಅಂತಲೇ, ಆದರೆ ಅದು ಅರ್ಬಿಳ್ಚಿ ಅಮ್ಮನ ವನ ಅಂತ ಫೇಮಸ್ ಆಗಿರೋ ದೇವಸ್ಥಾನ. ನೀವು ನೋಡ್ತಿರ್ಬೋದು ಇಲ್ಲಿ ಸುತ್ತಮುತ್ತ ಬರೀ ಮರಗಳೇ ಇತ್ತು. ಒಂಥರ ಕೋಲ್ಡ್ ಆಗಿರೋ ವೆದರು. ಅದ್ರ ಮಧ್ಯ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಅವನು ಅಳ್ತಿದ್ದಾನೆ. ನೀನು ಹೊಡಿತೀನಿ ಅಂದೆಲ್ಲ ಅಳ್ತಿದ್ದಾನ. ನೋಡಿ ಅಳ್ತಿದ್ದಾನ. ನಾಟಕ ಮಾಡ್ತೀನಿ. ನಾಟ ಮಾಡ್ತಿದ್ದಾನೆ. ಏನು ಮಣ್ಣು ಏನು ಹೇಳು? ನೀವಿಲ್ಲಿ ನೋಡ್ತಾ ಇರ್ಬೋದು ಸುತ್ತ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಇದನ್ನು ಅಮ್ಮನ ವನ ಅಂತಾರೆ.
ಪ್ರತಿ 2 ವರ್ಷಕ್ಕೂ ಮಾರಿ ಹಬ್ಬ ಅಂತ ನಡೆಸ್ತಾರೆ. ಮಾರಿ ಹಬ್ಬ ಆದಮೇಲೆ ಈ ವಿಗ್ರಹಗಳನ್ನೆಲ್ಲ ತೊಗೊಂಬಂದು ಈ ವನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವ್ರ ಮೂಗ್ ಸೇಮ್ ನನ್ನ ಮೂಗ್ ಥರ ಅದೆಲ್ಲ. ನನಗೂ ಕಡಿತದೆ. ಇವಾಗ ನೀವು ಇದನ್ನು ಏನು ನೋಡ್ತಾ ಇದ್ದೀರೋ ಇದು ಅರ್ಬಿಳ್ಚಿ ಅರೆಕಲ್ಲವ ಅಂತಲೇ ಪ್ರಸಿದ್ಧಿ ಆಗಿರೋ ಜಾಗ. ನೋಡ್ತಾ ಇರ್ಬೋದು ಸುತ್ತಲೂ ಪರಿಸರದ ಮಧ್ಯೆ ಆ ತಾಯಿ ನೆಲೆ ನಿಂತಿರೋದು. ಈ ಸುತ್ತ ಪರಿಸರ ಮಧ್ಯ ಈ ಥರ ಬರೋದೇ ಒಂದು ಖುಷಿ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲೇ ವಾಟರ್ ಇದೆ. ಇಲ್ಲೆಲ್ಲ ನಾವು ಇಳಿದ್ಬಿಟ್ಟು ಆಟ ಆಡ್ಬೋದು. ಮೈಕ್ ಇದೆ, ನನ್ನ ಮೈಕ್ ಇದೆ. awesome feeling ever. ಅಲ್ಲ ಮತ್ತೆ ಬಂದ ಅಕ್ಷಯ್ ನಿಧಾನ ಬೀಳ್ತಾ ನೋಡು. ಪರಿಸರ ಅಲ್ಲ ಹಾವು ಸರ್ಕಲ್ ಕುತ್ಕಾಕಿ ಹಿಂಗೆ ಸರ್ಕಲ್ ಹಾ ಇಲ್ಲಿ ತಿನ್ನ ಫಸ್ಟ್ ಲೈ ಊಟ ಮಾಡು. ಮಾತಾಡ್ತಾನೆ ಟಾಕಿಂಗ್ ಸ್ಟಾರ್ ಅವನು. ಟಾಕಿಂಗ್ ಟಾಮ್. ಇನ್ನೊಂದು ಏನಾದ್ರು ಐತಾ ಹಾಕೊಡಂತೆ. ತಾತ ಒಂದಪ್ಪ ಅಮ್ಮ ಹಾಕೊಡಮ್ಮ. ಏನಿಲ್ಲ ಒಂಚೂರು ಆ ಸಣ್ಣ ಪ್ಲೇಟ್ ಒಂದು ಸ್ಪೂನ್ ಹಾಕಮ್ಮ. ಮೊಸರನ್ನ ಸಾಕು. ಫುಲ್ ಈರುಳ್ಳಿ ನಂಗೆ ಹಾಕು. ಸಾಕು ಅಮ್ಮ. ಮೂರು ಈರುಳ್ಳಿ ನನ್ನ ಹತ್ರ ಬಿದ್ದಿದೆ. ನಂಗೊಂದು ಈರುಳ್ಳಿ ಹಂಗೆ ಪಾಸ್ ಮಾಡು. ಪೂಜೆ ಅಮ್ಮ ತಗೊಳಮ್ಮ. ಪೂಜೆಗೆ ಒಂದು ಈರುಳ್ಳಿ ಹಾಕಮ್ಮ. ಈರುಳ್ಳಿ ಪೂಜೆ ಅಮ್ಮ ಸಣ್ಣ ಪ್ಲೇಟಿಗೆ ಹಾಕ್ಕೊಳಮ್ಮ. ತಾತ ಬಾ ತಾತ. ಹೆಂಗ್ ನಗ್ತಾ ಇದ್ದ. ಬಿಟ್ಟಾಕ್ತೀವಿ ನೋಡು. ಬೇಡ ಪಪ್ಪು. ಅಮ್ಮ ನೀವು ತಿನ್ನಮ್ಮ. ತಿನ್ರೆ ಹಾಕಿ ಇನ್ನೊಂದ್ಸಲಿ ಕೇಳ್ತೀನಿ. ಇದೆಯಾ ಮೊಸರನ್ನ ಸೂಪರ್ ಆಯ್ತು. ಎಡೆ ಮಾಡಿದ್ದಲ್ಲ ದೇವಿಗೆ. ನಂಗೆ ಬೇಡ. ತಪ್ಪು ಬೇಡ. ಅಮ್ಮ ಫೋರ್ಸ್ ಮಾಡಬೇಡ್ರಿ. ತಿನ್ನದ ಇವಾಗ ನಾವು ತಿನ್ನಷ್ಟ ತಿನ್ಲಿಲ್ಲ ಅಂದ್ರೆ ಇಲ್ಲೇ ಬಿಟ್ಟೋಗ್ತೀನಿ ನಾನು. ಉಪ್ಪಿನಕಾಯಿ ಹಾಕೊಳ್ಳಮ್ಮ. ಒಂದು ಸಾಕು. ಹಿಂಗೆ ರಂಜು
ಮೊಸರನ್ನ ಯಾಕೆ ಸ್ವಲ್ಪ ಮಾಡ್ಕೊಂಬಂದಿದ್ದೀರಾ? ಅಡಿಗೆ ಸ್ವಲ್ಪ ಅಂದ್ರೆ ಇವನು ಶತಕನ ಕೂರ್ತಾರ. ನಿನ್ನ ಫೇವ್ರೆಟ್ ಫ್ರೆಂಡ್ ಯಾರು? ಹೇಳಾರಂತೆ ಅವ್ರ ಅಣ್ಣಂಗೆ ಹೇಳ್ತಾರಂತೆ. ಅವ್ರ ಅಣ್ಣಂಗಂದ್ರೆ ಇವನಿಗೆ ಹೇಳ್ತೀಯಾ? ನಂಗೆ ಹೇಳಲ್ಲ. ಬಾರಿ ಬುದ್ಧಿ ಕಡೆ ಇವನಿಗೆ. ರಾಜ ಮೀರಿಸ್ತಾನೆ. ರಾಜ ಯಾರು ಗೊತ್ತಾ ಅಕ್ಷಯ್? ಯಾರು? ನೀನು ಸಾರ್ಕಾಸಮ್ಮ ಬರುತ್ತೆ ನೀನ್ ಥರ ಅಲ್ಲ. ರಾಜ, ನೀನು ರಾಜ. ತಾತ ಇದಾದಮೇಲೆ ನಮ್ಮ ಪಯಣ ಇನ್ನೊಂದು ದೇವಸ್ಥಾನದ ಕಡೆ. ಇದು ಗಿರಿ ಮೇಲಿರೋ ಬೆಟ್ಟದ ಹತ್ತಿರ ಹೋಗಬೇಕಿತ್ತು, ರಂಗನಗಿರಿ ಅಂತ. ಆದರೆ ದಾರಿ ಮಧ್ಯದಲ್ಲೇ ನಮ್ಮ ಕಾರ್ ಕೆಟ್ಟೋಗ್ಬಿಡ್ತು. ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ, ಆದರೆ ಬ್ಯಾಡ್ ಲಕ್ ನಮ್ಮ ಕಾರು ಇಲ್ಲಿ. ಸೊ ನೋಡಬೇಕು. ಸೊ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ, ನಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಕಾರ್ ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಇದು ಯಾವ ಗಿರಿ ಹೇಳಿ? ರಂಗಯ್ಯ ಗಿರಿ ಅಂತ ಈ ಗಿರಿ ಹೆಸರು. ಮೇಲ್ಗಡೆ ಮಾತ್ರ ವ್ಯೂ ಸಖತ್ತಾಗಿದೆ. ಸೊ ಇದ್ರದ್ದೆಲ್ಲ ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ನಾವು ಇವರಿಬ್ರು ಬಿಟ್ಟೋಗ್ತಿದ್ದೀವಿ ಕಾರ್ ಹತ್ರ. ಸ್ವಲ್ಪ ಹೊತ್ತು ಸೊ ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ನಮ್ಮ ಜೊತೆ ಬಂದು ಜಾಯ್ನ್ ಆಗ್ತಾರೆ. ಬರ್ತೀರಲ್ಲೇನ್ರು? ಕಮ್ ಮಾಮಿ. ಆಕಾಶಣ್ಣಲೆ ಅರ್ಧ ಮೆಟ್ಲೆ ಹತ್ತಲ್ಲಿ ಅರ್ಧ ಗುಡ್ಡನೇ ಹತ್ತ. ಏ ಫೋನಿಗೆ ಲೈಟ್ ಕಂಬದ ಮುಂದೆ ಡೌನ್ ಐತಿ. ಬಾ ಗುರು ಬಾ. ನಮ್ಮ ಪೂಜನ್ ಥರ ಯಾರು ಆಕ್ಟಿವ್ ಆಗಿ ಹತ್ತುತ್ತಾನೇ ಇಲ್ಲ. ಓಕೆ, ಸೊ ನೋಡ್ತಾ ಇರ್ಬೋದು ಅಲ್ಲಿ ಬರ್ತಾ ಇದ್ದಾರೆ ನಡ್ಕೊಂಡು ಕಾರ್ ಕೆಟ್ಟೋಗಿರೋದಕ್ಕೆ. ಸೊ ನಾವು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ನಡಿಬೇಕು. ಫುಲ್ ಐಮ್ ರಿಯಲಿ ಸ್ವೆಟ್ಟಿಂಗ್ ಅ ಲಾಟ್. ಸೊ ಮೇಲ್ಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಹತ್ಬೇಕು ನಾವು, ಅಲ್ಲಿ ರೀಚ್ ಆಗಬೇಕು. ಸೊ ಇದಕ್ಕೆ ಸ್ಟೆಪ್ಸ್ ಬೇರೆ ಇದೆಯಂತೆ. ಸೊ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಗೊತ್ತಿಲ್ಲ ಹೆಂಗೆ ಹತ್ತೀವಿ ಅಂತ. ಫುಲ್ ಕಾಡು. ನೋಡಿ ರಂಗಪ್ಪ ಪ್ರಸಿದ್ಧವಾದ ಸ್ಥಳ ಇದು. 150 ಮೆಟ್ಲದವೆ, ತುಂಬ ಫೇಮಸ್. ರಂಗನಾಥ, ದಾನೋಡಿ ರಂಗನಾಥ ಸ್ವಾಮಿ. ರಂಗನಾಥ ಸ್ವಾಮಿ, ಇದು ಬೆಟ್ಟದ ರಂಗನಾಥ ಸ್ವಾಮಿ ಅಂತ. ಇದರಿಂದ ನಿಮಗೆ ಏನೇನು ಉಪಯೋಗ ಆಗಿದೆ? ಬಂದರೆ ಏನೋ ಒಂಥರ ನೆಮ್ಮದಿ ಇಲ್ಲಿ ಬಂದರೆ. ನಿಮ್ಮ ಮನೆ ದೇವರ? ಇಲ್ಲ, ಹಿಂಗೆ ಬರ್ತಾ ಇರ್ತೀವಿ ಥರ ಫ್ರೀ ಆಗುತ್ತೆ ಇಲ್ಲಿ ಬಂದರೆ ಮೈಂಡೆಲ್ಲ. ಈ ಮೆಟ್ಲೆಲ್ಲ ರೀಸೆಂಟ್ ಆಗಿ ಈಗ ಯಾವ ಊರವ್ರು ಮಾಡಿದಾರಣ್ಣ? ಎಲ್ಲ ಭಕ್ತರು ಸೇರಿ ಕಮಿಟಿಯವ್ರು ಸೇರಿ ಮಾಡಿದ್ದಾರೆ ದಾನೋಡಿ.
ಅಂತೂ ಇಂತೂ ಬಂದಮೇಲೆ ರೀಚ್ ಆದ್ವಿ. ಆದರೆ ಫುಲ್ ಸುಸ್ತಾಗಿದೆ. ನೋಡಬೇಕು ಒಳಗಡೆ ಹೋಗಿ ಎಷ್ಟು ಜನ ಇದ್ದಾರೆ, ಏನು ದರ್ಶನ ಎಲ್ಲ ಹೆಂಗೆ ಮಾಡ್ತೀವಿ ಅಂತ. ನಮ್ಮದು ದರ್ಶನ ಎಲ್ಲ ಆಯಿತು. ನಾವು ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಈ ಥರ ಎಲ್ಲ ಮೆಟ್ಲು ಇರಲಿಲ್ಲ. ರೀಸೆಂಟಾಗಿ ಈ ಮೆಟ್ಲನ್ನೆಲ್ಲ ಮಾಡಿಸಿದ್ದಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಹುಲ್ಲು ಏನಿದೆ ಇದು ದೀಪಾವಳಿ ಟೈಮಲ್ಲಿ ಕೆರ್ಕಪ್ಪನ ಇಡೋಕೆ ಅಂತಲೇ ಅದನ್ನು ಯೂಸ್ ಮಾಡ್ತಾರೆ. ಅದರ ಸುತ್ತ ನೇಚರ್ ನೋಡಿ ನಾನಂತರೂ ಸಖತ್ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು. ಈ ನೇಚರೆಲ್ಲ ನೋಡಿ ಐ ವಾಸ್ ರಿಯಲಿ ವೆರಿ ಹ್ಯಾಪಿ. कौन रे उन्हें ಇಲ್ಲಿ ತುಂಬಾ ಬಂಡೆಯಲ್ಲಿ ಒಡ್ಮೂಡಿರೋ ದೇವರುಗಳಿದೆ. ನೀವು ಮೇಲ್ಗಡೆ ಏನು ದೇವ್ರು ನೋಡಿದ್ರಲ್ಲೋ ಅದು ಕೂಡ ಬಂಡೆಯಲ್ಲಿ ಒಡ್ಮೂಡಿರೋ ದೇವರು. ಸೊ ಗೈಸ್, ಕಾರ್ ಕೆಟ್ಟೋಗಿತ್ತಲ್ಲ, ಫೈನಲಿ ಕಾರ್ ಸ್ಟಾರ್ಟ್ ಆಗಿ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಕಾಣಿಸ್ತಾ ಇದಲ್ಲ ಅಲ್ಲಿ, ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಕಾರ್ ಫುಲ್ ಅಂದರೆ ಫುಲ್ ಹೀಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಕೂಲ್ ಮಾಡಿಕೊಂಡು ಆಮೇಲೆ ಮೇಲೆ ಬಂದಿದ್ದಾರೆ. ಪೂಜೆ ಸಾಕಾ, ಅವ್ಳು ನಿಮ್ಮ ಥರನೇ ಅದು ಬೇಕು ಇದು ಬೇಕಂತ ಎಲ್ಲದನ್ನು ನಾವು ಕೆಳಗಡೆ ಇಳಿದು ಬಂದಾಯಿತು. ಇಲ್ಲಿ ಊಟ ಕೊಡ್ತಿದ್ರು, ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡೋ ಪ್ಲೇಸ್ಗೆ ಬಂದ್ವಿ.
ದರ್ಶನ ಅಂತೂ ಚೆನ್ನಾಗೇ ಆಯಿತು. ಅದಾದ್ಮೇಲೆ ನಾವು ಕೆಳಗಡೆ ಹೋದ್ವಿ. ಫೈನಲಿ ಇಟ್ ವಾಸ್ ಟೈಮ್ ಫಾರ್ ಅಸ್ ಊರಿಗೆ ಹೋಗೋಕ್ಕೆ. ಫುಲ್ ಇದೊಂಥರ ಸ್ಮಾಲ್ ಪಿಕ್ನಿಕ್ ಟ್ರಿಪ್ ಥರನೇ ಇತ್ತು. ನಮ್ಮ ಕಸಿನ್ಸು ಟಾಟಾ ಬಾಯ್ ಬಾಯ್ ಹೇಳೋಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು. ದಿಸ್ ವಾಸ್ ಅಬೌಟ್ ದಿಸ್ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಾಟಾ.